ನಮಸ್ಕಾರ. ವೆಂಕಟ ಗುರೂಜಿಯವರ ದಿವ್ಯ ಪಾಡ್ಕಾಸ್ಟ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಸೃಷ್ಟಿಯ ಮೂಲ ಬೀಜವಾದ ಬಾಲಗಣಪತಿಯ ದಿವ್ಯ ರೂಪ ಮತ್ತು ಅದರ ಪರಮಾರ್ಥಗಳನ್ನು ಕುರಿತು ಚರ್ಚಿಸೋಣ. ಬಾಲಗಣಪತಿಯು ಗಣೇಶನ 32 ರೂಪಗಳಲ್ಲಿ ಮೊದಲನೆಯದು. ಇದು ಮುಗ್ಧತೆ ಮತ್ತು ಅನಂತ ಶಕ್ತಿಯ ಸಂಗಮವಾಗಿದೆ. ಈ ರೂಪವು ಸೃಷ್ಟಿಯ ಆರಂಭವನ್ನು ಪ್ರತಿನಿಧಿಸುತ್ತದೆ. ಅವರ ಕೈಯಲ್ಲಿರುವ ಮಾವಿನ ಹಣ್ಣು ಜ್ಞಾನದ ಸಂಕೇತ. ಬದುಕಿನ ಪಕ್ವತೆ ಮತ್ತು ಸಿಹಿಯನ್ನು ಇದು ನಮಗೆ ನೆನಪಿಸುತ್ತದೆ. ಜ್ಞಾನವೇ ಬದುಕಿನ ಅತಿದೊಡ್ಡ ಸಂಪತ್ತು. ಬಾಳೆಹಣ್ಣು ಸಮೃದ್ಧಿಯ ಸಂಕೇತ. ಬಾಲಗಣಪತಿಯು ತನ್ನ ಭಕ್ತರಿಗೆ ಭೌತಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಕರುಣಿಸುವ ಕರುಣಾಮಯಿ. ಕಬ್ಬಿನ ಜಲ್ಲೆಯು ಬದುಕಿನ ಸವಾಲುಗಳ ನಡುವೆಯೂ ಇರುವ ಮಾಧುರ್ಯವನ್ನು ತೋರಿಸುತ್ತದೆ. ಕಬ್ಬಿನ ಜಲ್ಲೆಯ ಸಿಹಿಯಂತೆ ಕಷ್ಟಗಳನ್ನು ಎದುರಿಸಿ ಹೇಗೆ ಸಿಹಿಯನ್ನು ಕಾಣಬೇಕೆಂದು ಇದು ನಮಗೆ ಕಲಿಸುತ್ತದೆ. ಹಲಸಿನ ಹಣ್ಣು ಹೊರನೋಟಕ್ಕೆ ಕಠಿಣವೆಂದು ಕಂಡರೂ ಒಳಗೆ ಅತ್ಯಂತ ಸಿಹಿಯಾಗಿರುತ್ತದೆ. ಆಧ್ಯಾತ್ಮಿಕ ಸಾಧನೆಯೂ ಹಾಗೆಯೇ. ಆರಂಭದಲ್ಲಿ ಕಠಿಣವೆನಿಸಿದರೂ ಫಲವು ಅದ್ಭುತವಾಗಿರುತ್ತದೆ. ಬಾಲಗಣಪತಿಯನ್ನ ಬೀಜ ಗಣಪತಿ ಎಂದೂ ಕರೆಯುತ್ತಾರೆ. ಒಂದು ಸಣ್ಣ ಬೀಜದಲ್ಲಿ ಹೇಗೆ ದೊಡ್ಡ ಮರ ಅಡಗಿದೆಯೋ ಹಾಗೆಯೇ ಇಡೀ ಬ್ರಹ್ಮಾಂಡವು ಈತನಲ್ಲಿದೆ. ಸೃಷ್ಟಿಯ ಪ್ರತಿಯೊಂದು ಚಲನೆಯ ಹಿಂದಿರುವ ಆದಿಮ ಶಕ್ತಿಯೇ ಈ ದಿವ್ಯ ಬಾಲರೂಪ. ಈತನ ಸ್ಮರಣೆಯು ನಮ್ಮಲ್ಲಿ ಸೃಜನಶೀಲತೆಯನ್ನು ಜಾಗೃತಗೊಳಿಸುತ್ತದೆ. ಮಕ್ಕಳಲ್ಲಿರುವ ಮುಗ್ಧತೆಯೇ ದೇವರ ಹತ್ತಿರವಿರುವ ದಾರಿ. ಬಾಲಗಣಪತಿಯ ಆರಾಧನೆಯು ನಮ್ಮೊಳಗಿನ ಅಹಂಕಾರವನ್ನು ಕಳೆದು ಮುಗ್ಧತೆಯನ್ನು ಮರುಸ್ಥಾಪಿಸುತ್ತದೆ. ದೇವಸ್ಥಾನಗಳಲ್ಲಿ ಬೆಳಗುವ ದೀಪದಂತೆ ಈ ದಿವ್ಯ ರೂಪದ ಸ್ಮರಣೆಯು ನಮ್ಮ ಅಜ್ಞಾನದ ಕತ್ತಲನ್ನು ಓಡಿಸಿ ಸುಜ್ಞಾನದ ಬೆಳಕನ್ನು ನೀಡುತ್ತದೆ. ಬಾಲಗಣಪತಿಯು ಬುದ್ಧಿ ಮತ್ತು ಸಿದ್ಧಿಯ ದಾತ. ವಿದ್ಯಾರ್ಥಿಗಳಿಗೆ ಮತ್ತು ಹೊಸ ಕಾರ್ಯಗಳನ್ನು ಆರಂಭಿಸುವವರಿಗೆ ಈತನ ಆಶೀರ್ವಾದ ಅತ್ಯಗತ್ಯ. ಪ್ರಕೃತಿಯಲ್ಲಿ ನಾವು ಕಾಣುವ ನಿರಂತರ ಬೆಳವಣಿಗೆಯಲ್ಲಿ ಬಾಲಗಣಪತಿಯ ಚೈತನ್ಯವಿದೆ. ಶೂನ್ಯದಿಂದ ಸೃಷ್ಟಿಯವರೆಗೆ ಎಲ್ಲವೂ ಈತನ ವ್ಯಾಪ್ತಿಯಲ್ಲಿದೆ. ಯಾವುದೇ ವಿಘ್ನಗಳು ಎದುರಾದರೂ ಬಾಲಗಣಪತಿಯನ್ನು ನಂಬಿದವರಿಗೆ ದಾರಿಯು ಸುಗಮವಾಗುತ್ತದೆ. ಈತನು ಸಂಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನೀಡುತ್ತಾನೆ. ವೈದಿಕ ಮಂತ್ರಗಳ ಪಠಣವು ನಮ್ಮ ಸುತ್ತಲೂ ಒಂದು ಪವಿತ್ರ ವಲಯವನ್ನು ನಿರ್ಮಿಸುತ್ತದೆ. ಬಾಲಗಣಪತಿಯ ಜಪವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈ ದಿವ್ಯ ಬಾಲರೂಪವನ್ನು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಿ. ಸೃಷ್ಟಿಯ ಎಲ್ಲ ಸುಖವು ನಿಮ್ಮದಾಗಲಿ. ಬಾಲಗಣಪತಿಯ ಕರುಣೆಯು ಇಡೀ ವಿಶ್ವದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಸೃಷ್ಟಿಯ ಮೂಲಕ್ಕೆ ಶರಣಾಗೋಣ. ಈಗ ನಾವು ಈ ರೂಪದ ಹಿನ್ನೆಲೆಯಲ್ಲಿರುವ ಆಳವಾದ ತತ್ವವನ್ನು ಪರಿಶೀಲಿಸೋಣ. ಒಂದು ಬಾಲರೂಪವನ್ನು ನೋಡಿದ ತಕ್ಷಣ ಕೇವಲ ಮುಗ್ಧತೆ, ಆಟಪಾಠಗಳು ಮಾತ್ರ ಅಂದುಕೊಂಡರೆ ತಪ್ಪಾದೀತು. ವೈದಿಕ ಸಂಪ್ರದಾಯದಲ್ಲಿ ಬಾಲ್ಯ ಎಂಬುದು ವ್ಯಕ್ತವಾಗದ ಅನಂತ ಶಕ್ತಿಗೆ ಸಂಕೇತವಾಗಿದೆ. ಒಂದು ಮಹಾವೃಕ್ಷವಾಗುವ ಶಕ್ತಿಯು ಒಂದು ಸಣ್ಣ ಬೀಜದಲ್ಲಿ ಹೇಗೆ ಅಡಗಿದೆಯೋ, ಈ ಸೃಷ್ಟಿಗೆ ಮೂಲವಾದ ಪರಬ್ರಹ್ಮ ಶಕ್ತಿಯು ಈ ಬಾಲಗಣಪತಿಯಲ್ಲಿ ಹಾಗೆ ನಿಕ್ಷಿಪ್ತವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾವು ನಿತ್ಯವೂ ಸ್ಮರಿಸುವ ಒಂದು ಅದ್ಭುತವಾದ ವೈದಿಕ ಪದವನ್ನು ನೆನಪಿಸಿಕೊಳ್ಳಬೇಕು. ನಾವು ಮಹಾಮೃತ್ಯುಂಜಯ ಮಂತ್ರದಲ್ಲಿ ಸುಗಂಧಿಂ ಪುಷ್ಟಿವರ್ಧನಂ ಎಂದು ಪಠಿಸುತ್ತೇವೆ. ಅನೇಕರು ಸುಗಂಧಂ ಎಂದರೆ ಕೇವಲ ಬಾಹ್ಯವಾದ ಪರಿಮಳ ಅಥವಾ ಸುವಾಸನೆ ಎಂದು ಭಾವಿಸುತ್ತಾರೆ. ಆದರೆ ನಮ್ಮ ಪೂರ್ವಜರು ತಿಳಿಸಿರುವ ತಾತ್ವಿಕ ಅರ್ಥದ ಪ್ರಕಾರ ಇಲ್ಲಿ ಸುಗಂಧ ಎಂದರೆ ಬಾಹ್ಯವಾಗಿ ಹಚ್ಚುವ ಪರಿಮಳವಲ್ಲ. ಅದು ಶರೀರ, ಮನಸ್ಸು ಮತ್ತು ಆತ್ಮದ ಸಂಪೂರ್ಣ ಆರೋಗ್ಯ, ಅಂತರ್ಗತ ತೇಜಸ್ಸು. ಇದನ್ನೇ ಧಾತು ಪುಷ್ಟಿ ಎನ್ನುತ್ತಾರೆ. ಒಂದು ಆರೋಗ್ಯವಂತ ಸಣ್ಣ ಮಗುವನ್ನು ಗಮನಿಸಿ. ಅವರ ಚರ್ಮದಲ್ಲಿ ಒಂದು ಸಹಜವಾದ ಕಾಂತಿ, ಅವರ ಶ್ವಾಸದಲ್ಲಿ ಒಂದು ಪವಿತ್ರವಾದ ಜೀವಶಕ್ತಿ ಕಾಣಿಸುತ್ತದೆ. ಅದೇ ಧಾತು ಪುಷ್ಟಿ. ಅಂದರೆ ಶಾರೀರಿಕ, ಆಧ್ಯಾತ್ಮಿಕ ಶಕ್ತಿಯು ಅತ್ಯುನ್ನತ ಮಟ್ಟದಲ್ಲಿರುವುದು. ನಾವು ಬಾಲಗಣಪತಿಯನ್ನು ಆರಾಧಿಸಿದಾಗ ಕೇವಲ ಬಾಹ್ಯವಾದ ಸಂಪತ್ತನ್ನು ಮಾತ್ರವಲ್ಲ, ನಮ್ಮಲ್ಲಿ ಆ ಧಾತು ಪುಷ್ಟಿಯನ್ನು, ಅಂತರ್ಗತ ಜೀವಶಕ್ತಿಯನ್ನು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿದ್ದೇವೆ. ನಮ್ಮ ಮನಸ್ಸೆಂಬ ಕ್ಷೇತ್ರವನ್ನು ಸಾರವತ್ತಾಗಿಸಿಕೊಂಡರೆ ಮಾತ್ರ ಆಧ್ಯಾತ್ಮಿಕ ಸಾಧನೆ ಎಂಬ ಪುಷ್ಪವು ವಿಕಸಿತಗೊಳ್ಳುತ್ತದೆ. ಗ್ರಹಗಳ ಚಲನೆಯನ್ನು
ಜ್ಯೋತಿಷ್ಯ ಶಾಸ್ತ್ರವನ್ನು ಪರಿಶೀಲಿಸುವವರಿಗೆ ಬಾಲಗಣಪತಿಯ ರೂಪವು ಅತ್ಯಂತ ಮುಖ್ಯವಾದುದಾಗಿದೆ. ಈ ಬಾಲರೂಪವು ನವಗ್ರಹಗಳಲ್ಲಿ ಬುಧ ಗ್ರಹಕ್ಕೆ ಅತ್ಯಂತ ಸನ್ನಿಹಿತವಾದುದು. ಬುಧನೆಂದರೆ ಬುದ್ಧಿ, ಬಾಲ್ಯ, ವಿದ್ಯಾಭ್ಯಾಸ, ವ್ಯಾಪಾರ ಮತ್ತು ವಾಕ್ಚಾತುರ್ಯಕ್ಕೆ ಕಾರಕ. ಯಾವುದೇ ಹೊಸ ಪ್ರಕ್ರಿಯೆ ಅಥವಾ ಆಲೋಚನೆಯ ಆರಂಭಕ್ಕೆ ಈ ರೂಪವು ಪ್ರತೀಕವಾಗಿದೆ. ನೀವು ಹೊಸ ಅಧ್ಯಯನ ಆರಂಭಿಸುತ್ತಿರುವ ವಿದ್ಯಾರ್ಥಿಯಾಗಿರಲಿ, ಕಲಾಕಾರನಾಗಿರಲಿ ಅಥವಾ ಹೊಸ ಉದ್ಯಮಿಯಾಗಿರಲಿ, ನಿಮಗೆ ಆರಾಧ್ಯ ದೈವ ಈ ಬಾಲಗಣಪತಿ. ಯಾಕೆಂದರೆ ತಪ್ಪುಗಳನ್ನು ಮಾಡಲು ಹೆದರದೆ ಕಲಿಯಬೇಕೆಂಬ ಕುತೂಹಲವನ್ನು ಹೆಚ್ಚಿಸಿ ಸೋಲಿನ ಭಯವಿಲ್ಲದೆ ಮುನ್ನಡೆಸುವ ರೂಪವಿದು. ಬಾಲಗಣಪತಿಯನ್ನ ಉಪಾಸನೆ ಮಾಡುವುದರಿಂದ ಯಾವುದೇ ಹೊಸ ವಿಷಯವನ್ನ ಕಲಿಯುವಾಗ ಎದುರಾಗುವ ಆರಂಭಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಓದನ್ನು ಅಥವಾ ಕೆಲಸವನ್ನು ಒಂದು ಭಾರವೆಂದು ಭಾವಿಸದೆ ಒಂದು ಸಣ್ಣ ಮಗುವಿನಂತೆ ಉತ್ಸಾಹದಿಂದ, ಸಂತೋಷದಿಂದ ಹೇಗೆ ಮಾಡಬೇಕೆಂದು ಆತ ನಮಗೆ ಕಲಿಸಿಕೊಡುತ್ತಾನೆ. ಇಂದಿನ ಎಪಿಸೋಡನ್ನು ಮುಗಿಸುವ ಮುನ್ನ ಮುಂಬರುವ ವಾರದಲ್ಲಿ ನೀವು ಮನನ ಮಾಡಿಕೊಳ್ಳಲು ಒಂದು ಸಣ್ಣ ಆಲೋಚನೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಎಲ್ಲಾದರೂ ಜಡತ್ವ ಆವರಿಸಿದೆಯೇ? ದೈನಂದಿನ ಜವಾಬ್ದಾರಿಗಳು ಕಠಿಣವೆನಿಸುತ್ತಿವೆಯೇ? ಹಾಗಿದ್ದರೆ ಬಾಲಗಣಪತಿಯನ್ನು ಸ್ಮರಿಸಿ ಆ ಸವಾಲುಗಳಿಂದಲೂ ಮಾಧುರ್ಯವನ್ನು ಹೊರತೆಗೆಯಲು ಬೇಡಿಕೊಳ್ಳಿರಿ. ನಿಮ್ಮಲ್ಲಿ ಪ್ರಕಾಶಮಾನವಾದ ಶಕ್ತಿ ಅಡಗಿದೆ ಎಂಬುದನ್ನು ಮರೆಯಬೇಡಿ. ನಿಮ್ಮ ಅಂತರಂಗದ ಜೀವಶಕ್ತಿಯನ್ನು ವೃದ್ಧಿಸಿಕೊಳ್ಳಿ ಮತ್ತು ಪ್ರತಿದಿನವೂ ಹೊಸ ಉತ್ಸಾಹದಿಂದ ಮುನ್ನಡೆಯಿರಿ. ಇಂದು ನನ್ನೊಂದಿಗೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಎಪಿಸೋಡ್ ನಿಮಗೆ ಮಾನಸಿಕ ಪ್ರಶಾಂತತೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ದಿವ್ಯ ರೂಪದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಿದಾಯ. ನಿಮ್ಮ ಅಂತರಂಗದ ಕಾಂತಿ ಸದಾ ಪ್ರಕಾಶಿಸಲಿ, ನಿಮ್ಮ ಜೀವಶಕ್ತಿ ವರ್ಧಿಸಲಿ. ಓಂ ಬಾಲಗಣಪತಯೇ ನಮಃ.